ನಮಸ್ಕಾರ ಗೆಳೆಯರೇ, ಇವತ್ತು ನಾವು ನಿಮಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಇತಿಹಾಸದ ಒಂದು ರೋಮಾಂಚನಕಾರಿ ರಹಸ್ಯವನ್ನು ಹೇಳಲಿದ್ದೇವೆ. ನಾವು 16 ದೇವಸ್ಥಾನಗಳಿಗೆ ಹೋಗಿರುತ್ತೇವೆ. ಅಲ್ಲಿ ನೂರಾರು ಹಕ್ಕಿಗಳು ಹಾರಾಡುವುದನ್ನು ನೋಡಿರುತ್ತೇವೆ. ಆದರೆ ಜಗತ್ಪ್ರಸಿದ್ಧ ಬೇಲೂರು ಚೆನ್ನಕೇಶವ ದೇವಾಲಯಕ್ಕೆ ಬಂದರೆ ಇಲ್ಲಿನ ಆಕಾಶವೇ ಬೇರೆ ತರಹ ಕಾಣಿಸುತ್ತದೆ. ಈ ಅದ್ಭುತ ದೇವಸ್ಥಾನದ ಮುಖ್ಯ ಗೋಪುರ ಮತ್ತು ಕಳಸದ ಮೇಲ್ಭಾಗದಲ್ಲಿ ಯಾವುದೇ ಹಕ್ಕಿಗಳು ಹಾರುವುದಿಲ್ಲ ಎಂಬ ಮಾತು ದಶಕಗಳಿಂದ ಕೇಳಿಬರುತ್ತಿದೆ. ಹೌದು, ಸುತ್ತಮುತ್ತಲಿನ ಮರಗಳಲ್ಲಿ ಮತ್ತು ತೋಟಗಳಲ್ಲಿ ಸಾವಿರಾರು ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಿರುತ್ತವೆ. ಆದರೆ ಆಕಾಶದಲ್ಲಿ ಹಾರುವ ಹಕ್ಕಿಗಳು ದೇವಸ್ಥಾನದ ಗೋಪುರದ ನೇರ ರೇಖೆಗೆ ಬರುತ್ತಿದ್ದಂತೆ ತಮ್ಮ ಹಾದಿಯನ್ನೇ ಬದಲಾಯಿಸುತ್ತವೆ. ಈ ದೃಶ್ಯವನ್ನು ನೋಡಿದಾಗ ಯಾರಿಗಾದರೂ ಮೈ ಜುಮ್ ಎನ್ನುವುದು ಖಂಡಿತ. ಇಷ್ಟೊಂದು ಎತ್ತರದ ಭವ್ಯ ಗೋಪುರವಿದ್ದರೂ ಅದರ ಮೇಲೆ ಒಂದೇ ಒಂದು ಪಕ್ಷಿ ಕೂಡ ಕುಳಿತುಕೊಳ್ಳುವುದಿಲ್ಲ. ಇದು ಕೇವಲ ಒಂದು ವದಂತಿ ಅಥವಾ ಕಾಲ್ಪನಿಕ ಕಥೆ ಎಂದು ಅಂದುಕೊಂಡರೆ ಅದು ತಪ್ಪು. ದಶಕಗಳಿಂದ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಮತ್ತು ಸ್ಥಳೀಯರು ಈ ವಿಚಿತ್ರ ವಿದ್ಯಮಾನವನ್ನು ಗಮನಿಸುತ್ತಲೇ ಇದ್ದಾರೆ. ಹಾಗಾದರೆ ಇದರ ಹಿಂದಿರುವ ನಿಜವಾದ ರಹಸ್ಯವೇನು? ಈ ಜಾಗದಲ್ಲಿ ಹಕ್ಕಿಗಳು ಹಾರಾಡದೇ ಇರಲು ಏನಾದರೂ ಶಾಪವಿದೆಯೇ? ಅಥವಾ ನಮ್ಮ ಪೂರ್ವಜರು ನಿರ್ಮಿಸಿದ ಈ ಮಹಾನ್ ವಾಸ್ತುಶಿಲ್ಪದ ಹಿಂದೆ ಯಾವುದಾದರೂ ಅತಿಮಾನುಷ ಶಕ್ತಿ ಕೆಲಸ ಮಾಡುತ್ತಿದೆಯೇ? ಬನ್ನಿ ಇವತ್ತು ಇದರ ಹಿಂದಿನ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಸತ್ಯವನ್ನು ಬಿಚ್ಚಿಡೋಣ. ಮೊದಲಿಗೆ ನಾವು ಇದರ ಇತಿಹಾಸ ಮತ್ತು ಪುರಾಣದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ನಿರ್ಮಿಸಿದನು. ಭಗವಾನ್ ವಿಷ್ಣುವಿನ ಅವತಾರವಾದ ಚೆನ್ನಕೇಶವ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿನ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣುವಿನ ವಾಹನವಾದ ಗರುಡ ದೇವನು ಈ ದೇವಸ್ಥಾನವನ್ನು ಸದಾ ಕಾಯುತ್ತಿದ್ದಾನೆ. ಗರುಡನ ಪಕ್ಷಿಗಳ ರಾಜನಾಗಿದ್ದು ಅವನ ದೈವಿಕ ಶಕ್ತಿ ಮತ್ತು ಪ್ರಭಾವ ಈ ಗೋಪುರದ ಸುತ್ತಲೂ ಆವರಿಸಿದೆ ಎಂಬುದು ಭಕ್ತರ ನಂಬಿಕೆ. ಗರುಡನ ಭಯ ಹಾಗೂ ಗೌರವದಿಂದಾಗಿ ಬೇರೆ ಯಾವುದೇ ಸಾಮಾನ್ಯ ಪಕ್ಷಿಗಳು ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಹಾರಲು ಧೈರ್ಯ ಮಾಡುವುದಿಲ್ಲ ಎನ್ನಲಾಗುತ್ತದೆ. ಇನ್ನು ಕೆಲವರು ಇಲ್ಲಿನ ಮುಖ್ಯ ಕಳಸದಲ್ಲಿ ಅಪಾರವಾದ ದೈವಿಕ ಮತ್ತು ಮಂತ್ರಶಕ್ತಿ ಇದೆ ಎಂದು ನಂಬುತ್ತಾರೆ. ಈ ಪವಿತ್ರ ಶಕ್ತಿಯು ಗೋಪುರದ ಸುತ್ತಲೂ ಒಂದು ಅಗೋಚರ ರಕ್ಷಣಾ ಕವಚವನ್ನು ಸೃಷ್ಟಿಸಿದೆ ಎನ್ನುತ್ತಾರೆ ಇಲ್ಲಿನ ಹಿರಿಯರು. ಆದರೆ ಇಂದಿನ ಆಧುನಿಕ ಜಗತ್ತು ಕೇವಲ ನಂಬಿಕೆಗಳನ್ನು ಒಪ್ಪಿಕೊಳ್ಳುವುದಿಲ್ಲ, ಅದಕ್ಕೆ ಲಾಜಿಕ್ ಹುಡುಕುತ್ತದೆ. ಹಾಗಾಗಿ ವಿಜ್ಞಾನಿಗಳು ರಿಸರ್ಚ್ ಮತ್ತು ಆರ್ಕಿಟೆಕ್ಟ್ ಇದರ ಬಗ್ಗೆ ಆಳವಾದ ಸಂಶೋಧನೆ ನಡೆಸಿದ್ದಾರೆ. ಆ ಸಂಶೋಧನೆಯಲ್ಲಿ ಹೊರಬಂದ ಸತ್ಯಗಳು ಇಡೀ ವಿಶ್ವವೇ ನಮ್ಮ ಭಾರತೀಯರ ಇಂಜಿನಿಯರಿಂಗ್ಗೆ ತಲೆಬಾಗುವಂತೆ ಮಾಡುತ್ತದೆ. ಹೌದು, ಇದರ ಹಿಂದೆ ಅದ್ಭುತವಾದ ಪ್ರಾಚೀನ ವಿಜ್ಞಾನ ಅಡಗಿದೆ. ಮೊದಲನೆಯದಾಗಿ ಬೇಲೂರು ದೇವಸ್ಥಾನವನ್ನು ಕಟ್ಟಲು ಬಳಸಿರುವ ಕಲ್ಲುಗಳು ತುಂಬಾ ವಿಶೇಷವಾದವು. ಇಡೀ ದೇವಸ್ಥಾನವನ್ನು ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ನಿಂದ ನಿರ್ಮಿಸಲಾಗಿದೆ. ಈ ಬಳಪದ ಕಲ್ಲುಗಳು ನೈಸರ್ಗಿಕವಾಗಿ ಕೆಲವು ವಿಶಿಷ್ಟ ಖನಿಜಗಳನ್ನು ಮತ್ತು ಲೋಹದ ಅಂಶಗಳನ್ನು ಹೊಂದಿರುತ್ತವೆ. ಅದರಲ್ಲೂ ವಿಶೇಷವಾಗಿ ಗೋಪುರದ ಮೇಲಿರುವ ಬೃಹತ್ ಕಳಸದ ವಿನ್ಯಾಸ ಅತ್ಯಂತ ಜ್ಯಾಮಿತಿಯ ನಿಖರತೆಯಿಂದ ಕೂಡಿದೆ. ಈ ವಿಶಿಷ್ಟ ಜ್ಯಾಮಿತಿಯ ರಚನೆ ಮತ್ತು ಸೋಪ್ ಸ್ಟೋನ್ ಕಲ್ಲುಗಳ ಮಿಶ್ರಣ ಅಲ್ಲಿ ಒಂದು ಕಾಂತೀಯ ವಲಯವನ್ನು ಸೃಷ್ಟಿಸುತ್ತದೆ. ಅಂದರೆ ಗೋಪುರದ ಸುತ್ತಲೂ ಭೂಮಿಯ ಸಾಮಾನ್ಯ ಕಾಂತೀಯ ಶಕ್ತಿಗಿಂತ ಭಿನ್ನ ತರಂಗಗಳು ಬಿಡುಗಡೆಯಾಗುತ್ತವೆ. ಈಗ ನಿಮಗೆ ಅನಿಸಬಹುದು, ಇದಕ್ಕೂ ಪಕ್ಷಿಗಳು ಹಾರುವುದಕ್ಕೂ ಏನು ಸಂಬಂಧ ಎಂದು. ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಮತ್ತು ವಿಜ್ಞಾನದ ಚಮತ್ಕಾರ. ಪಕ್ಷಿಗಳಿಗೆ ಪ್ರಕೃತಿ ನೀಡಿರುವ ಅತ್ಯಂತ ದೊಡ್ಡ ವರವೆಂದರೆ ಅವುಗಳ ತಲೆಯಲ್ಲಿರುವ ಮ್ಯಾಗ್ನೆಟೋ ರಿಸೆಪ್ಷನ್ ಶಕ್ತಿ. ಅಂದರೆ ಪಕ್ಷಿಗಳು ಹಾರಾಡುವಾಗ ದಿಕ್ಕನ್ನು ಗುರುತಿಸಲು ಭೂಮಿಯ ಕಾಂತೀಯ ವಲಯವನ್ನು ದಿಕ್ಸೂಚಿಯಂತೆ ಬಳಸುತ್ತವೆ. ಅವುಗಳ ಕಣ್ಣು ಮತ್ತು ಮೆದುಳು ಭೂಮಿಯ ಕಾಂತೀಯ ರೇಖೆಗಳನ್ನು ಗ್ರಹಿಸಬಲ್ಲವು. ಆದರೆ ಪಕ್ಷಿಗಳು ಬೇಲೂರು ಗೋಪುರದ ಸನಿಹಕ್ಕೆ ಬಂದಾಗ ಅಲ್ಲಿನ ವಿಶಿಷ್ಟ ಕಾಂತೀಯ ತರಂಗಗಳು ಅವುಗಳ ಜೈವಿಕ ದಿಕ್ಸೂಚಿಯನ್ನು ಗೊಂದಲಕ್ಕೀಡು ಮಾಡುತ್ತವೆ. ದೇವಸ್ಥಾನದ ಕಳಸದಿಂದ ಹೊರಹೊಮ್ಮುವ ಆವರ್ತನಗಳು ಹಕ್ಕಿಗಳ ಇಂದ್ರಿಯಗಳಿಗೆ ತೊಂದರೆ ಕೊಡುತ್ತವೆ. ಇದರಿಂದಾಗಿ ಪಕ್ಷಿಗಳಿಗೆ ದಿಕ್ಕು ತಪ್ಪಿದಂತಾಗಿ ಗಲಿಬಿಲಿಗೊಳ್ಳುತ್ತವೆ. ಯಾವುದೇ ಜೀವಿಗೂ ತನ್ನ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡದಿದ್ದರೆ ಆ ಜಾಗದಲ್ಲಿ ಭಯ ಅಥವಾ ಅಸುರಕ್ಷತೆ ಮೂಡುವುದು ಸಹಜ. ಅದಕ್ಕಾಗಿಯೇ ಪಕ್ಷಿಗಳು ತಮ್ಮ ಪ್ರಾಣ ರಕ್ಷಣೆಗಾಗಿ ಆ ಜಾಗದಿಂದ ದೂರವಿರಲು ಬಯಸುತ್ತವೆ. ಅವು ಗೋಪುರದ ನೇರ ರೇಖೆಗೆ ಬರುವ ಮುನ್ನವೇ ಈ ತರಂಗಗಳನ್ನು ಗ್ರಹಿಸಿ ತಮ್ಮ ಹಾರಾಟದ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತವೆ. ಇದು ಕೇವಲ ಕಾಂತೀಯ ಶಕ್ತಿ ಮಾತ್ರವಲ್ಲ, ಇದರ ಹಿಂದೆ ಧ್ವನಿ ತರಂಗಗಳ ರಹಸ್ಯವೂ ಇದೆ.
ದೇವಸ್ಥಾನದ ಗೋಪುರದ ವಿನ್ಯಾಸ ಎಂಥದ್ದೆಂದರೆ ಅಲ್ಲಿ ಬೀಸುವ ಗಾಳಿ ಆ ಕಲ್ಲುಗಳ ಕೆತ್ತನೆಗಳ ಮೂಲಕ ಹಾದು ಹೋಗುವಾಗ ಒಂದು ವಿಶಿಷ್ಟವಾದ ಸೂಕ್ಷ್ಮ ಧ್ವನಿಯನ್ನು ಹೊರಡಿಸುತ್ತದೆ. ಈ ಧ್ವನಿ ಮನುಷ್ಯರ ಕಿವಿಗೆ ಕೇಳಿಸುವುದಿಲ್ಲ, ಏಕೆಂದರೆ ಇದು ಇನ್ಫ್ರಾಸೌಂಡ್ ಅಥವಾ ಅಲ್ಟ್ರಾಸೌಂಡ್ ಆವರ್ತನದಲ್ಲಿ ಇರಬಹುದು. ಆದರೆ ಪಕ್ಷಿಗಳು ಮತ್ತು ಪ್ರಾಣಿಗಳು ಇಂತಹ ಅತಿ ಸೂಕ್ಷ್ಮ ಧ್ವನಿಗಳನ್ನು ಸುಲಭವಾಗಿ ಕೇಳಬಲ್ಲವು. ಈ ವಿಚಿತ್ರ ಧ್ವನಿ ತರಂಗಗಳು ಪಕ್ಷಿಗಳಿಗೆ ಆ ಜಾಗದಲ್ಲಿ ನಿಲ್ಲದಂತೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತವೆ. ನಮ್ಮ ಪೂರ್ವಜರಿಗೆ ಪಕ್ಷಿಗಳ ಈ ಜೈವಿಕ ನಡವಳಿಕೆ ಮತ್ತು ಪ್ರಕೃತಿಯ ನಿಯಮಗಳು 900 ವರ್ಷಗಳ ಹಿಂದೆಯೇ ಗೊತ್ತಿತ್ತು ಎಂದರೆ ಆಶ್ಚರ್ಯವಾಗುತ್ತದೆ ಅಲ್ವಾ? ಹೌದು, ಅವರು ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಕೇವಲ ಕಲ್ಲು ಮತ್ತು ಇಂಜಿನಿಯರಿಂಗ್ ಬಳಸಿ ಈ ಚಮತ್ಕಾರ ಮಾಡಿದ್ದಾರೆ. ಇನ್ನು ಮತ್ತೊಂದು ಮುಖ್ಯ ಕಾರಣವೆಂದರೆ ಈ ಗೋಪುರದ ರಚನೆ ಮತ್ತು ಸ್ವಚ್ಛತೆ. ಬೇಲೂರಿನ ಗೋಪುರವನ್ನು ತುಂಬಾ ನಯವಾಗಿ ಮತ್ತು ಕಡಿದಾಗಿ ಕೆತ್ತಲಾಗಿದೆ. ಇಲ್ಲಿ ಪಕ್ಷಿಗಳು ಕುಳಿತುಕೊಳ್ಳಲು ಅಥವಾ ಗೂಡು ಕಟ್ಟಲು ಯಾವುದೇ ಸಮತಟ್ಟಾದ ಜಾಗಗಳೇ ಇಲ್ಲ. ಹಕ್ಕಿಗಳು ಸಾಮಾನ್ಯವಾಗಿ ಗೂಡು ಕಟ್ಟಲು ಸುರಕ್ಷಿತವಾದ ಮತ್ತು ಮರೆಯಾಗಿರುವ ಜಾಗಗಳನ್ನು ಹುಡುಕುತ್ತವೆ. ಆದರೆ ಈ ಗೋಪುರದ ವಿನ್ಯಾಸವು ಸಂಪೂರ್ಣವಾಗಿ ತೆರೆದುಕೊಂಡಿದ್ದು ಗಾಳಿಯ ಒತ್ತಡ ಹೆಚ್ಚಿರುತ್ತದೆ. ಬಲವಾದ ಗಾಳಿಯ ಪ್ರವಾಹಗಳು ಗೋಪುರಕ್ಕೆ ಬಡಿದಾಗ ಅಲ್ಲಿ ಸುಳಿಗಳು ಸೃಷ್ಟಿಯಾಗುತ್ತವೆ. ಈ ಗಾಳಿಯ ಸುಳಿಯ ಕಾರಣದಿಂದಾಗಿ ಪಕ್ಷಿಗಳಿಗೆ ಅಲ್ಲಿ ಸ್ಥಿರವಾಗಿ ಹಾರಲು ಅಥವಾ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಎಲ್ಲ ನೈಸರ್ಗಿಕ ಮತ್ತು ವೈಜ್ಞಾನಿಕ ಕಾರಣಗಳು ಒಟ್ಟಾಗಿ ಆ ಜಾಗವನ್ನು ಹಕ್ಕಿ ಮುಕ್ತ ವಲಯವನ್ನಾಗಿ ಮಾಡಿದೆ. ನಮ್ಮ ಸನಾತನ ಧರ್ಮದ ದೇವಾಲಯಗಳು ಕೇವಲ ಪೂಜೆ ಮಾಡುವ ಸ್ಥಳಗಳಲ್ಲ, ಅವು ವಿಜ್ಞಾನದ ಪ್ರಯೋಗಾಲಯಗಳು ಎಂಬುದಕ್ಕೆ ಇದೇ ಸಾಕ್ಷಿ. ಇಂದಿನ ಇಂಜಿನಿಯರ್ಗಳು ತಲೆ ಕೆಡಿಸಿಕೊಳ್ಳುವ ಇಂತಹ ತಂತ್ರಜ್ಞಾನವನ್ನು ಅಂದಿನ ಶಿಲ್ಪಿಗಳು ಕಲ್ಲಿನಲ್ಲೇ ಕೆತ್ತಿ ಮುಗಿಸಿದ್ದಾರೆ. ನೀವು ಇತಿಹಾಸವನ್ನು ಗಮನಿಸಿದರೆ ಭಾರತದ ಇನ್ನೂ ಕೆಲವು ಪ್ರಸಿದ್ಧ ದೇವಸ್ಥಾನಗಳಲ್ಲೂ ಇಂತಹದ್ದೇ ವಿದ್ಯಮಾನಗಳು ಕಂಡುಬರುತ್ತವೆ. ಉದಾಹರಣೆಗೆ ಒಡಿಶಾದ ಪೂರಿ ಜಗನ್ನಾಥ ದೇವಸ್ಥಾನದ ಮೇಲೆಯೂ ಹಕ್ಕಿಗಳು ಹಾರುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ನಮ್ಮ ಕರ್ನಾಟಕದ ಬೇಲೂರಿನಲ್ಲಿ ಈ ರಹಸ್ಯ ಅರಿಯುವುದು ನಮಗೆ ಹೆಮ್ಮೆಯ ವಿಷಯ. ಹೊಯ್ಸಳರ ಕಾಲದಲ್ಲಿ ಶಿಲ್ಪಕಲೆ ಕೇವಲ ನೋಡಲು ಸುಂದರವಷ್ಟೇ ಅಲ್ಲ, ಅದರ ಹಿಂದೆ ಅಪಾರವಾದ ಜ್ಞಾನ ಅಡಗಿದೆ. ಅವರು ಪ್ರಕೃತಿಯನ್ನು, ಪ್ರಾಣಿ ಪಕ್ಷಿಗಳನ್ನು ಮತ್ತು ನಕ್ಷತ್ರಗಳ ಚಲನೆಯನ್ನು ಆಳವಾಗಿ ಅಧ್ಯಯನ ಮಾಡಿದ್ದರು. ಅದಕ್ಕಾಗಿಯೇ ದೇವಸ್ಥಾನದ ಪ್ರತಿಯೊಂದು ಕಲ್ಲಿನಲ್ಲೂ ಪ್ರತಿಯೊಂದು ಕೋನದಲ್ಲೂ ಒಂದು ಅರ್ಥವಿರುತ್ತದೆ. ಬೇಲೂರಿನ ಈ ನಿಗೂಢ ವಿದ್ಯಮಾನವು ಇಂದಿಗೂ ವಿಜ್ಞಾನ ಮತ್ತು ಧರ್ಮದ ನಡುವಿನ ಒಂದು ಸುಂದರ ಸೇತುವೆಯಾಗಿದೆ. ಭಕ್ತರಿಗೆ ಇದು ದೇವಕೇಶವನ ಪವಾಡ ಹಾಗೂ ಗರುಡನ ರಕ್ಷಣೆ. ಇತ್ತ ವಿಚಾರವಂತರಿಗೆ ಮತ್ತು ವಿಜ್ಞಾನಿಗಳಿಗೆ ಇದು ಪ್ರಕೃತಿ ಮತ್ತು ವಾಸ್ತುಶಿಲ್ಪದ ಅತ್ಯದ್ಭುತ ಸಮ್ಮಿಲನ. ಆದರೆ ಸತ್ಯ ಏನೇ ಇರಲಿ, ಈ ವಿದ್ಯಮಾನವು ಬೇಲೂರು ದೇವಸ್ಥಾನದ ದೈವಿಕತೆಯನ್ನು ಮತ್ತು ರಹಸ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇವತ್ತಿಗೂ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಈ ದೇವಸ್ಥಾನದ ಕಲೆ ಮತ್ತು ಈ ರಹಸ್ಯವನ್ನು ನೋಡಲು ಬರುತ್ತಾರೆ. ನೀವು ಮುಂದಿನ ಬಾರಿ ಬೇಲೂರಿಗೆ ಹೋದಾಗ ಖಂಡಿತವಾಗಿ ಒಮ್ಮೆ ಆಕಾಶದ ಕಡೆಗೆ ಕಣ್ಣು ಹಾಯಿಸಿ ನೋಡಿ. ಗೋಪುರದ ಸುತ್ತಮುತ್ತ ಹಕ್ಕಿಗಳು ಹೇಗೆ ತಮ್ಮ ಹಾದಿಯನ್ನು ಬದಲಾಯಿಸುತ್ತವೆ ಎಂಬುದನ್ನು ನೀವೇ ಸ್ವತಃ ಅನುಭವಿಸಿ. ನಮ್ಮ ಹಿರಿಯರ ಈ ಅಪ್ರತಿಮ ಬುದ್ಧಿವಂತಿಕೆ ಮತ್ತು ಇಂಜಿನಿಯರಿಂಗ್ ಸಾಧನೆಯನ್ನು ನಾವು ಸದಾ ಗೌರವಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ತಿಳಿಸಬೇಕು. ಈ ಕಥೆಯನ್ನು ಕೇಳಿದ ಮೇಲೆ ನಿಮಗೇನು ಅನಿಸುತ್ತೆ ಗೆಳೆಯರೇ? ಇದು ದೇವಸ್ಥಾನದ ದೈವಿಕ ಪವಾಡನ ಅಥವಾ ನಮ್ಮ ಪೂರ್ವಜರ ಅತ್ಯಾಧುನಿಕ ವಿಜ್ಞಾನದ ಚಮತ್ಕಾರನ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಮಾಂಚನಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.